ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ನಿಮ್ಮ ಕೂದಲಿಗಾಗಿ ಒಂದು ಒಳ್ಳೆಯ ಆದಂಥ ಹಾಗೂ ಈಸಿ ಆದಂಥ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಯಾರಿಗೆಲ್ಲ ನಮ್ಮ ಕೂದಲು ಈ ರೀತಿಯಾಗಿ ಉದ್ದವಾಗಿ ದಪ್ಪವಾಗಿ ಇರಬೇಕಂತ ಆಸೆ ಇರೋದಿಲ್ಲ ಹೇಳಿ, ಪ್ರತಿಯೊಂದು ಜನರಿಗೆ ಇರುತ್ತೆ. ಆದರೆ ನಾವು ಏನು ಮಾಡ್ತೀವಿ ಅಂದರೆ ಬಹಳಷ್ಟು ಈ ಒಂದು ಕಾಲದಲ್ಲಿ ಕೆಮಿಕಲ್ನ ಬಳಸ್ತಾ ಇದ್ದೀವಿ ಹಾಗೂ ಪದೇ ಪದೇ ಶಾಂಪೂನ ಬದಲಾಯಿಸ್ತಾ ಇರ್ತೀವಿ ವೀಕ್ಷಕರೇ. ಆದರೆ ಇಲ್ಲಿ ಶಾಂಪೂ ಇಂದ ನಮಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಆದರೆ ಅದಕ್ಕೆ ಬಳಸೋ ರೀತಿಯಲ್ಲಿ ನಾವು ಅದನ್ನು ತಪ್ಪು ರೀತಿಯಾಗಿ ಬಳಸ್ತೀವಿ. ಹಾಗಾಗಿ ಅದರಿಂದ ಈ ರೀತಿಯಾದ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಹಾಗೂ ಇವತ್ತಿನ ಕಾಲದಲ್ಲಿ ನಾವು ತಗೊಳ್ಳೋಂಥ ಆಹಾರ ಕೂಡ ಸರಿಯಾಗಿ ಇಲ್ಲದ ಕಾರಣಕ್ಕೆ ಈ ರೀತಿಯಾಗಿ ಎಲ್ಲ ಒಂದು ಸ್ಕಿನ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ಹೇರ್ ಪ್ರಾಬ್ಲಮ್ಸ್ ಆಗಲಿ ಆಗ್ತಾ ಇದ್ದೇವೆ. ಅದಕ್ಕೊಂದು ಬೆಸ್ಟ್ ಆದಂಥ ಹೇರ್ ಫಾಲ್ಗೆ ಫುಲ್ ಸ್ಟಾಪ್ ಹಚ್ಚೋವಂಥ ರೆಮಿಡಿ ತೊಗೊಂಡು ಬಂದಿದ್ದೀನಿ. ಅದು ಯಾವ ರೀತಿ ಪ್ರಿಪೇರ್ ಮಾಡೋದಂತ ತಡ ಮಾಡದೆ ಬನ್ನಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ವೀಕ್ಷಕರೇ, ನಾವು ತಲೆ ಸ್ನಾನ ಅಂತೂ ವಾರಕ್ಕೆ 2 ಸಲ 3 ಸಲ ಮಾಡ್ತಾನೆ ಇರ್ತೀವಿ. ಆದರೆ ಅದಕ್ಕೆ ಹೇಗೆ ಯೂಸ್ ಮಾಡೋಂಥ ಮುಖ್ಯವಾಗಿರುವಂಥದ್ದು ಇಲ್ಲಿ ನಾವು ಡೈರೆಕ್ಟಾಗಿ ಯಾವತ್ತೂ ಕೂಡ ಶಾಂಪು ತಲೆಗೆ ಹಚ್ಕೊಳ್ಬಾರ್ದು. ಯಾಕಂದರೆ ಇದರಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಏನಂದರೆ ರಾಸಾಯನಿಕಗಳು ಇರುತ್ತವೆ. ಹಾಗಾಗಿ ನಾವು ಸ್ಕ್ಯಾಲ್ಪ್ನ ಡೈರೆಕ್ಟಾಗಿ ಶಾಂಪೂನ ಹಚ್ಕೊಂಡ್ರೆ ಅದು ತುಂಬಾ ನಮಗೆ ಹಾನಿ ಆಗುತ್ತೆ. ಸೊ ಶಾಂಪೂನ ಯಾವಾಗಾಗಿ ನೀರಿನಲ್ಲಿ ಡಿಸಾಲ್ವ್ ಮಾಡಿಕೊಂಡು ಅಥವಾ ನಾನು ಹೇಳೋ ಈ ರೀತಿಯಲ್ಲಿ ಅಂತೂ ನೀವು ಹಚ್ಕೊಂಡಿದ್ದಂದರೆ ಸಾಕು, ನಿಮಗೆ ಯಾವತ್ತೂ ಕೂಡ ಹೇರ್ ಫಾಲ್ ಸಮಸ್ಯೆ ಆಗೋದೇ ಇಲ್ಲ. ಜೊತೆಗೆ ನಿಮಗೆ ಕೂದಲು ಸಾಫ್ಟ್ ಸಿಲ್ಕಿ ಬೇಕಾಗಿರೋದು ಅದಕ್ಕೂ ಸಹ ಇವತ್ತಿನ ಈ ಒಂದು ರೆಮಿಡಿಯಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೋಡಿ, ತಲೆ ಸ್ನಾನಕ್ಕೂ 1-2 ನಿಮಿಷ ಕೂಡ ಹತ್ತಲ್ಲ ಈ ಒಂದು ರೆಮಿಡಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಜಸ್ಟ್ ಶಾಂಪೂನಲ್ಲಿ ಏನೇನು ಹಾಕ್ಕೊಂಡು ಯೂಸ್ ಮಾಡ್ಕೋಬೇಕಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಹಾಕೋ ಕಾರಣ ಏನಂದರೆ ವೀಕ್ಷಕರೇ, ನಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್ ಕಡಿಮೆ ಆಗಬೇಕು. ಕೆಲವೊಮ್ಮೆ ನೋಡ್ತೀವಿ ನಾವು ಕೂದಲಿನಲ್ಲಿ ತುಂಬಾ ಡ್ರೈನೆಸ್ ಇರುತ್ತೆ, ನಾವು ಎಷ್ಟೇ ಏನೇ ಮಾಡಿದ್ರೂ ಅದು ಕಡಿಮೆ ಆಗೋದಿಲ್ಲ. ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅಂದರೆ ನಮ್ಮ ಕೂದಲಿನಲ್ಲಿ ಇರ್ತಕ್ಕಂಥ ಮಾಯಿಶ್ಚರ್ ಕಳೆದೋಗುತ್ತೆ ಹಾಗೂ ಡ್ರೈನೆಸ್ ಬಂದುಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಬರೀ ಅಂದರೆ ಆಯಿಲಿಂಗ್ ಮಾಡೋಕ್ಕೆ ಇಲ್ಲದೆ ನಮ್ಮ ಕೂದಲಿಗೆ ಮೃದುವಾಗಿ ಇಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ವೀಕ್ಷಕರೇ, ಇಲ್ಲಿ ನಾನು ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ತೊಗೊಂಡಿದ್ದೀನಿ. ನೋಡಿ, ಕಾಫಿ ನಿಮ್ಮೆಲ್ಲರಿಗೆ ಗೊತ್ತಿದೆ, ಇದರಲ್ಲಿ ಕ್ಯಾಫಿನ್ ಇರುತ್ತೆ. ಇದು ನಮ್ಮ ಕೂದಲಿಗೆ ಒಂದು ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಕೂದಲು ಎಷ್ಟೇ ಡ್ರೈ ಆಗಿರಲಿ, ಎಷ್ಟೇ ಸ್ಪ್ಲಿಟೆಲ್ಸ್ ಇರಲಿ ಅಥವಾ ಡ್ಯಾಮೇಜ್ ಆಗಿರಲಿ, ಪ್ರತಿಯದಕ್ಕೂ ಇದು ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದಷ್ಟು ಇನ್ಸ್ಟೆಂಟ್ ಕಾಫಿ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ನೀವು ರೆಗ್ಯುಲರ್ ಆಗಿ ಶಾಂಪು ಬಳಸ್ತಾ ಬಂದರೆ ಸಾಕು, ನಿಮಗೆ ಇರುವಂಥ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ನಿಮ್ಮ ಕೂದಲು ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಸಾಫ್ಟ್ ಸಿಲ್ಕಿ ಶೈನಿ ಹೇರ್ ಕೂಡ ಆಗುತ್ತೆ. ಇಲ್ಲಿ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಜಸ್ಟ್ ಇದನ್ನು ತಲೆ ಸ್ನಾನಕ್ಕೂ ಅಂದರೆ ತಲೆ ಸ್ನಾನ ಮಾಡೋಕ್ಕೆ ಹೋಗ್ತೀವಲ್ವ, ಆವಾಗ ಒಂದು 20 ನಿಮಿಷ ಮೊದಲು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಮತ್ತು ಜಸ್ಟ್ ನಾರ್ಮಲ್ ವಾಟ್ರ್ ಹಾಕ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಭಾಳಷ್ಟು ಒಳ್ಳೆ ರಿಸಲ್ಟ್ ಪಡ್ಕೋತೀವಿ. ಆದರೆ ಇದನ್ನು ರೆಗ್ಯುಲರ್ ಆಗಿ ಬಳಸಬೇಕು. 1-2 ಸಲ ಯೂಸ್ ಮಾಡ್ಕೊಂಡು ಬಿಟ್ಟಾಕಿದ್ರೆ ಅದು ರಿಸಲ್ಟ್ ಸಿಗೋದಿಲ್ಲ ವೀಕ್ಷಕರೇ. ಇವಾಗ ನಾನು ಇದರಲ್ಲಿ ಕುಡಿಯೋ ನೀರು ಅಂದರೆ ಫಿಲ್ಟರ್ ವಾಟರ್ನ ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಕ್ವಾಂಟಿಟಿನ ಕಡಿಮೆ ಜಾಸ್ತಿ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರಿನಲ್ಲಿ ಹಾಕ್ಕೊಂಡು ಈ ಒಂದು ರೆಮಿಡಿ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಂದೆಷ್ಟೇ ಹೇರ್ ಫಾಲ್ ಇರಲಿ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಆದರೆ ಇದಕ್ಕೆ ಮೇನ್ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇದನ್ನು ನೀವು ಕಂಟಿನ್ಯೂಯಸ್ ಆಗಿ ಬಳಸಬೇಕು. ಸ್ವಲ್ಪ ದಿನ ಬಳಸಿ ಬಿಟ್ಟರೆ ಅದು ರಿಸಲ್ಟ್ ಕೊಡೋದಿಲ್ಲ. ಯಾವುದೇ ಒಂದು ರೆಮಿಡಿ ಆಗಲಿ ಕಂಟಿನ್ಯೂ ಆಗಿ ರಿಸಲ್ಟ್ ನಾವು ಬಳಸಿದ್ರೆ ಅದರ ರಿಸಲ್ಟ್ ನಮಗೆ ಗೊತ್ತಾಗೋದು. ಸೊ ಹಾಗಾಗಿ ಇದು ಒಂದು ಈಸಿ ಆದಂಥ ಹಾಗೂ ಎಫೆಕ್ಟಿವ್ ಆಗಿರೋವಂಥ ರೆಮಿಡಿ. ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ. ಮತ್ತೆ ಅವತ್ತು ಕೂಡ ನೀವು ಕೆಮಿಕಲ್ ಟ್ರೀಟ್ಮೆಂಟ್ಸ್ ತೊಗೊಳಕ್ಕೆ ಹೋಗೋದಿಲ್ಲ ಹಾಗೂ ಭಾಳಷ್ಟು ದುಬಾರಿ ಹಣವನ್ನು ಖರ್ಚು ಮಾಡಿಕೊಳ್ಳೋ ಅಗತ್ಯ ಕೂಡ ಇಲ್ಲ. ಸೊ ಈ ಒಂದು ಮ್ಯಾಜಿಕಲ್ ಆದಂಥ ರೆಮಿಡಿಯನ್ನು ನೀವು ಕೂಡ ಟ್ರೈ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಕೂಡ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ವೀಕ್ಷಕರೇ ಹೃದಯದಿಂದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.